ಹಲೋ, ಯಾರಮ್ಮ ನೀನು? ಬಿ ಹಾಕಿದ್ರೆ ಕಾಣಿಸ್ತಾ ಇಲ್ವಾ ಗೇಟ್ಗೆ? ನಾನು ಈ ಮನೆಯವಳೆ. ನೀವು ಹೊಸದಾಗಿ ಬಂದಿರೋದ್ರಿಂದ ನಿಮಗೆ ಗೊತ್ತಿಲ್ಲ ಅಂತ ಕಾಣತ್ತೆ. ಬೀಗ ತೆಗೀರಿ. ಹೆಸರು ಕೇಳ್ದೆ ಮಾಡ, ಯಾರು ಬಿಡ್ಬೇಡಿ ಅಂತ ಹೇಳಿದಾರೆ. ನಿಮ್ಮ ಹೆಸರು ಹೇಳಿ. ನನ್ ಜೊತೆ ಈ ರೀತಿ ಮಾತಾಡಿರೋದು ಗೀತಾಂಜಲಿ ಮೇಡಮ್ಗೆ ಏನಾದ್ರೂ ಗೊತ್ತಾದ್ರೆ ನಿಮ್ಮನ್ನ ಕೆಲ್ಸದಿಂದ ಕಿತ್ತಾಕ್ತಾರೆ. ಅಷ್ಟೇ ಅಲ್ಲ, ನಿಮ್ಗೆ ಯಾವ ಕಂಪ್ನಿಲೂ ಕೆಲಸ ಸಿಗ್ಬಾರ್ದು ಆ ತರ ಮಾಡ್ತಾರೆ. ನಮ್ಮ ಕೆಲಸದಲ್ಲಿ ಇಂಥ ಸಾವಿರಾರು ಬೆದರಿಕೆಗಳು ಬರ್ತಾ ಇರ್ತವೆ. ಮೊದ್ಲು ಹೆಸರು ಹೇಳಿ, ಇಲ್ಲ ಜಾಗ ಖಾಲಿ ಮಾಡಿ. ಗೂಬೆ, ನನ್ ಮೇಡಮ್ ಪಿ ಎ ರಾಣಿ. ಓಹೋ, ರಾಣಿ ಅಂದ್ರೆ ನೀವೇನಾ? ನಿಮ್ಮನ್ ಮಾತ್ರ ಮೇಡಮ್ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡ್ಲೇಬಾರ್ದು ಅಂತ ಹೇಳಿದ್ದಾರೆ. ಯಾವ ಮೇಡಮ್? ನಿಮ್ ಮೇಡಮ್, ಕಂಪ್ನಿ MD. ಇರು, ನನ್ ಮೇಡಮಿಗೆ ಕಾಲ್ ಮಾಡ್ತೀನಿ. ನೀವು ಕರೆ ಮಾಡಿರುವ ಚಂದಾದಾರರು ನಿಮ್ಮ ಮೇಲೆ ಮುನಿಸಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಮಾತನಾಡುವುದಿಲ್ಲವೆಂದು ಶಪಥ ಮಾಡಿದ್ದಾರೆ. ಏನಂಕಲ್ ಇದು ನಿಮ್ ಹುಡುಗಾಟ? ನೋಡಿ, ಈ ಗೂಬೆ ಒಳಗೆ ಬಿಡ್ತಾ ಇಲ್ಲ ನನ್ನ. ನಂದು ಹುಡುಗಾಟ ಆಡೋ ವಯಸ್ಸಲ್ಲ. ಮೇಡಮ್ ಏನ್ ಹೇಳಿದಾರೋ ಅದನ್ನ ನಿನಗೆ ತಲುಪಿಸಿದ್ದೀನಿ ಅಷ್ಟೇ. ಏ ರಮೇಶ, ಹೇಳಿವಿ ನಾವು ಒಳಗ್ ಬಿಡಲ್ಲ ಅಂತ. ನಾನು ಹೇಳ್ದೆ ಸರ್, ಮೇಡಮ್ ಪಿ ಅಂತೆ. ಹುಡುಗಿ ರೋಪ್ ಆಗ್ತಾ ಇದಾರೆ. ಹಲೋ, ಅತ್ತೇನೆ ಹೇಳಿದ್ದು, ನಿನ್ ಮುಖಾನು ನೋಡಲ್ಲ, ನಿನ್ನ ಹತ್ರ ಮಾತು ಆಡಲ್ಲ ಅಂತ. ಸೊ ಅದಕ್ಕೆ ಈ ಅರೇಂಜ್ಮೆಂಟು. ನೀನಿನ್ನು ಕಳ್ಸ್ಕೋಬಹುದು. ಅದನ್ನ ಮೇಡಮ್ ಬಂದ್ ಹೇಳಿ. ಸಂತೋಷವಾಗಿ ಹೋಗ್ತೀನಿ. ನಿಮ್ ಮನೆ ಕಡೆ, ನಿಮ್ ಕಂಪ್ನಿ ಕಡೆ ತಿರ್ಗ್ ಕೂಡ ನೋಡಲ್ಲ. ನೀನ್ ಹೇಳಿ ಸುಳ್ಳನ್ನೆಲ್ಲ ನಂಬ್ಕೊಂಡು ಹೋಗೋಳಲ್ಲ ನಾನು. ಮೇಡಮ್ ಬಂದ್ ಹೇಳೋ ತನಕ ನಾನ್ ಇಲ್ಲಿಂದ ಕದ್ಲಲ್ಲ. ಓಹೋ, ಸತ್ಯಾಗ್ರಹ. ಒಂದ್ ಕೆಲಸ ಮಾಡು, ನಮ್ ಪಕ್ಷಕ್ಕೆ ಬಂದ್ಬಿಡು, ಫ್ರೀಯಾಗಿ ಮೆಂಬರ್ಶಿಪ್ ಮಾಡ್ಕೊಡ್ತೀನಿ. ಏ ರಮೇಶ, ನೆಕ್ಸ್ಟ್ ಸ್ಟೆಪ್ ಹೇಳಿಲ್ವೇನೆ ನೀನು? ಒಳ್ಳೆ ಮಾತಲ್ಲಿ ಹೋದ್ರೆ ಸರಿ, ಇಲ್ಲಾಂದ್ರೆ ಗವರ್ಮೆಂಟ್ ಬಿಡೋ. ನೀವೆಲ್ಲ ಸೇರ್ಕೊಂಡು ಮೇಡಮ್ ಸುತ್ತ ಕೋಟೆ ಕಟ್ತಾ ಇದ್ದೀರಾ. ಆ ಕೋಟೆನ ಹೊಡೆದು ಮೇಡಮ್ನ ಮತ್ತೆ ಆ ಚೇರ್ ಮೇಲೆ ಕೂರೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ರಾಣಿನೇ ಅಲ್ಲ. ನಾನ್ ಕೆಲ್ಸ ಬಿಡ್ತೀನಿ ಅಂತ ಮಾತ್ರ ಅನ್ಕೋಬೇಡ. ಟಾಟಾ.